ಚೆನ್ನಮ್ಮನ ಜೈಲಿನೊಳಗಿಟ್ರು ಅಂತ ಇವ್ರನ್ನ ಗೌರವಯುತವಾಗಿ ಅಂದ್ರೆ ಇವರು ರಾಜ ಮಿಲಿತನದವರಾಗಿರೋದ್ರಿಂದ ಗೌರವಯುತವಾಗಿ ಇವ್ರನ್ನ ಗೃಹ ಮನೆಯಲ್ಲೇನೆ ಅವ್ರಿಗೆ ಸ್ವತಂತ್ರ ಮನೆಯೊಳಗ ಓಡಾಡಿ. ಸ್ನೇಹಿತರೆ, ನಾನಿವಾಗ ಕಿತ್ತೂರು ಚೆನ್ನಮ್ಮ ಸಮಾಧಿ ಅಂದ್ರೆ ಪುಣ್ಯ ಭೂಮಿಗೆ ಬಂದಿದ್ದೇನೆ. ಇಲ್ಲಿಗೆ ಯಾಕಪ್ಪ ಅಂತ ಇಲ್ಲಿ ಕರ್ಕೊಂಡ್ ಬಂದವನೆ ಅಂತ ನೀವು ಯೋಚನೆ ಮಾಡ್ತಿದ್ರ, ಇದು ಇತಿಹಾಸ ಪ್ರಸಿದ್ಧ ಪುಣ್ಯ ಸ್ಥಳ. ಕಿತ್ತೂರು ಚೆನ್ನಮ್ಮನ ಬಯಲು ಹೊಂಗಲದ ಗೃಹ ಬಂಧದಲ್ಲಿ ಇರಿಸಲಾಗತ್ತೆ. ಅಲ್ಲಿ ಅವರು ದೈವಾಧೀನರಾದಾಗ ಅವ್ರನ್ನ ಇಲ್ಲಿ ಬಯಲು ಹೊಂಗಲದ ಇದೇ ಜಾಗದಲ್ಲಿ ಮಣ್ಣು ಮಾಡಲಾಗತ್ತೆ. ಇದೇ ಅವರ ಸಮಾಧಿ. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಯಾಕೆ ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೆ ಯಾಕೆ? ಪ್ರಿಯ ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಿ, ಇದೇ ಕಿತ್ತೂರು ಚೆನ್ನಮ್ಮನವರ ಸಮಾಧಿ. ಕಿತ್ತೂರು ಚೆನ್ನಮ್ಮನವರು ಇಲ್ಲಿ ಯಾಕೆ ಸಮಾಧಿ ಮಾಡಿದ್ರು ಅಂತ ಕೇಳೋ ತುಂಬಾ ಜನಕ್ಕೆ ಒಂದು ಸಣ್ಣ ಉತ್ತರ ಏನು ಅಂದ್ರೆ, ಅವರನ್ನ ಬಯಲು ಹೊಂಗಲದ ಗೃಹ ಬಂಧದಲ್ಲಿ ಇರಿಸಿದಾಗ ಅವರನ್ನ ಇಲ್ಲೇ ಮಣ್ಣು ಮಾಡಲಾಗತ್ತೆ. ಕಿತ್ತೂರಲ್ಲಿ ಮಣ್ಣು ಮಾಡಬಹುದಿತ್ತು, ಅಥವಾ ಸಂಗೊಳ್ಳಿಯಲ್ಲಿ ಮಣ್ಣು ಮಾಡಬಹುದಿತ್ತು, ಅಥವಾ ನಂದಗಡದಲ್ಲಿ ಒಂದಷ್ಟು ಜನ ಪ್ರಶ್ನೆಗಳು ಕೇಳ್ತೀರಾ. ಬಟ್ ಅದನ್ನ ಅವರು ಇಲ್ಲೇ ಯಾಕೆ ಮಣ್ಣು ಮಾಡೋದು? ಸರಿ, ಇವಾಗ ನಾವು ಕಿತ್ತೂರು ಚೆನ್ನಮ್ಮನವರ ಪುಣ್ಯಭೂಮಿಲಿ ಇದೀವಿ. ಸೊ ಅವ್ರನ್ನ ಇಲ್ಲಿನೇ ಯಾಕೆ ಮಣ್ಣು ಮಾಡಿದ್ರು ಅನ್ನೋದು ಒಂದಷ್ಟು ಜನದ ಪ್ರಶ್ನೆ ಇದೆ. ಇದು 1824 ಡಿಸೆಂಬರ್ 3-4ನೇ ತಾರೀಕಿಗೆ ಕಿತ್ತೂರು ಸಂಸ್ಥಾನ ಸಂಪೂರ್ಣ ಸೋತು ಬ್ರಿಟಿಷರಿಗೆ ಶರಣಾಗಿದೆ. ಆ ನಂತರ ಇವರನ್ನ ಬಂಧಿಸಿ ಈ ಬೈಲೊಂಗಲ್ಲ ಗೃಹ ಬಂಧನ ಆಯ್ತು. ಈ ಗೃಹ ಬಂಧನದೊಳಗ ಅವ್ರನ್ನ ಒಂದು ಮನಿಯೊಳಗ ಕೆಲವರು ಹೇಳ್ತಾರ, ಇಲ್ಲಿ ಮಠದ ಇದ್ರೊಳಗನ ಒಂದು ಮನಿ ಇದ್ರೊಳಗನ ಅವ್ರನ್ನ ಗೃಹ ಬಂಧನದಲ್ಲಿ ಇಟ್ರು ಅಂತ ಒಂದು ಹೇಳ್ತಾರ. ಒಂದು ಬೇರೆ ಸರ್ಕಾರದನ ಒಂದು ಇದಿತ್ತು, ಆ ಒಂದು ವಾಡೆ ಇತ್ತು, ಅಲ್ಲೇ ಒಂದು ಇದ್ರೊಳಗ ಒಂದು ಮನಿಯೊಳಗೆ ಇಟ್ರು ಅಂತ ಹೇಳಿ ಕೆಲವೊಂದಷ್ಟು ಅಭಿಪ್ರಾಯಗಳು ಬರ್ತಾವ. ಆ ಇದ್ರೊಳಗ ಒಂದು ಇವ್ರನ್ನ ಬಂಧನದೊಳಗ ಜೈಲಿನೊಳಗೆ ಇಟ್ಟಿರ್ವಿ, ಗೃಹ ಬಂಧನದೊಳಗೆ ಇಟ್ರು. ಎಲ್ಲಾರು ಏನ್ ಹೇಳ್ತಾರ, ಚೆನ್ನಮ್ಮನ ಜೈಲಿನೊಳಗಿಟ್ರು ಅಂತ ಇವ್ರನ್ನ ಗೌರವಯುತವಾಗಿ ಅಂದ್ರೆ ಇವರು ರಾಜ ಮಿಲಿತನದವರಾಗಿರೋದ್ರಿಂದ ಗೌರವಯುತವಾಗಿ ಇವ್ರನ್ನ ಗೃಹ ಬಂಧನದೊಳಗೆ ಮನೆಯಲ್ಲೇನೆ ಅವ್ರಿಗೆ ಸ್ವತಂತ್ರ ಮನೆಯೊಳಗ ಓಡಾಡ್ಲಿಕ್ಕೆ ಹಾಲು ಕಾಲುಗಳನ್ನು ನೇಮಿಸಿ ಅವರಿಗೆ ಎಲ್ಲಾ ಒಂದಷ್ಟು ಸೌಲಭ್ಯಗಳನ್ನು ಕೊಟ್ಟು ಅವ್ರನ್ನ ಜನಸಂಪರ್ಕದಿಂದ ದೂರ ಇರ್ತಾರೆ. ಗೃಹ ಬಂಧನ ಯಾರು ಸುಲಭವಾಗಿ ಅವ್ರನ್ನ ಭೇಟಿ ಆಗ್ಬಾರ್ದು ಅಂತೇಳಿ ಡಿಸೆಂಬರ್ 5ನೇ ತಾರೀಕಿಂದ ಇವರ ಅಂತಿಮ ದಿನದೊಳಗೆ ಅಂದ್ರೆ 1829 ಫೆಬ್ರವರಿ 2ನೇ ತಾರೀಕಿನವರೆಗೂ ಚೆನ್ನಮ್ಮಾಜಿಯವರು ಇಲ್ಲೇ ತಮ್ಮ ಬೈಲೊಂಗಲದೊಳಗ ಗೃಹ ಬಂಧನದೊಳಗ ತಮ್ಮ ಅಂತಿಮ ದಿನಗಳನ್ನು ಕಳೀತಾರೆ. ಆ ಕಳೆದ ನಂತರ ಸರ್ಕಾರದವರು ವಿಧಿಬದ್ಧವಾಗಿ ಬ್ರಿಟಿಷ್ ಸರ್ಕಾರ ಈ ಒಂದು ಸ್ಥಳದಲ್ಲಿ ಅವರನ್ನ ಸಮಾಧಿ ಮಾಡಿ ಅದರ ಮೇಲೆ ಒಂದು ಪೂರ್ವವಾಗಿ ಸದ್ದಿಗೆಯನ್ನ ಕಟ್ತಾರೆ. ಆ ನಂತರ ನಮ್ಮ ಸರ್ಕಾರ ಬಂದ ನಂತರ ಈ ಚೆನ್ನಮ್ಮಾಜಿಯವರ ಪ್ರತಿಮೆಯನ್ನ ಆಮೇಲೆ ಈ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ. ಸರ್, ಇವಾಗ ಗೃಹ ಬಂಧನದಲ್ಲಿ ಚೆನ್ನಮ್ಮನವರು ಇದ್ದಾಗ ಸಂಗೊಳ್ಳಿ ರಾಯಣ್ಣರು ವೇಷ ಅಂದ್ರೆ ಈ ಸ್ವಾಮೀಜಿ ವೇಷ ಹಾಕೊಂಡು ಹೋಗಿತ್ತು ಅಂತ ಇದೆ. ಹೌದು, ಅದು ಸತ್ಯ ರೀ. ಯಾಕಂದ್ರೆ ಕಿತ್ತೂರು ಸಂಸ್ಥಾನದ ಒಂದು ಅನ್ನವನ್ನು ಕಿತ್ತೂರು ಸಂಸ್ಥಾನದ ಎಲ್ಲಾ ಸೌಲಭ್ಯವನ್ನು ಪಡ್ಕೊಂಡಿರ್ತಕ್ಕಂತ ಕೆಲವೊಂದಷ್ಟು ಬಲಾಢ್ಯ ಜನರು ಬ್ರಿಟಿಷರಿಗೆ ಹೆದರಿ ಸ್ತಬ್ಧರಾಗಿದ್ರು. ಬ್ರಿಟಿಷರಿಗೆ ಹೆದರಿ ಅವರು ಚೆನ್ನಮ್ಮನ ಭೇಟಿ ಆಗಾಕೂ ಬರ್ಲಿಲ್ಲ, ಸಾಂತ್ವನ ಹೇಳಾಕೂ ಬರ್ಲಿಲ್ಲ. ಆದ್ರೆ ಈ ಚೆನ್ನಮ್ಮಾಜಿಯನ್ನ ಭೇಟಿ ಆಗ್ಲಿಕ್ಕೆ ಅವರ ನಿತ್ಯ ಪಾದ ಪೂಜೆ ಮಾಡ್ಕೊಳಕ ಸ್ವಾಮೀಜಿಗಳಿಗೆ ಮಾತ್ರ ಪ್ರವೇಶ ಇತ್ತು. ಸ್ವಾಮಿಗಳು ಮಾತ್ರ ಬಂದು ಅವರು ಚೆನ್ನಮ್ಮಾಜಿಯನ್ನು ಭೇಟಿಯಾಗಿ ಆ ಚೆನ್ನಮ್ಮಾಜಿ ಪಾದ ಪೂಜೆ ಮಾಡಿಕೊಂಡ ನಂತರ ಅವ್ರ ಪ್ರಸಾದವನ್ನು ಸೇವಿಸ್ತಕ್ಕಂಥ ಒಂದು ಪರಂಪರೆ ಬೆಳೆದು ಬಂದಿದೆ. ಆ ಕಾರಣಕ್ಕೆ ಅದನ್ನೊಂದು ರಾಯಣ್ಣ
ಮನುಷ್ಯನೊಳಗೆ ಇಟ್ಕೊಂಡು ಓಕೆ ಸ್ವಾಮೀಜಿಗಳಿಗೆ ಪ್ರವೇಶ ಇದೆ, ಜಂಗಮರಿಗೆ ಪ್ರವೇಶ ಇದೆ ಅಂತ ತಿಳ್ಕೊಂಡು ಓಕೆ ಜಂಗಮರ ವೇಷ ಧರಿಸಿಕೊಂಡು ಓಕೆ ಜಂಗಮರಂತೆ ವೇಷ ಬದಲಾವಣೆ ಮಾಡಿಕೊಂಡು Okay. ಚೆನ್ನಮ್ಮಾಜಿಯವರ ಭೇಟಿಯಾಗಿ ಅವರಿಗೆ ಸಾಂತ್ವನದ ಹೇಳ್ತಕ್ಕಂತ, ಧೈರ್ಯವನ್ನು ಹೇಳ್ತಕ್ಕಂತ, ಓಕೆ ಆಮೇಲೆ ಅವರಿಂದ ಮಾರ್ಗದರ್ಶನವನ್ನು ಪಡಿತಕ್ಕಂತ, ಮುಂದಿನ ಹೋರಾಟದ ಒಂದು ರೂಪುರೇಷೆಗಳನ್ನ ಚರ್ಚೆ ಮಾಡ್ತಾನೆ. Okay. ಅವಾಗ ಚೆನ್ನಮ್ಮಾಜಿಗೆ ಒಂದು ಆತ್ಮಸ್ಥೈರ್ಯ ಬರ್ತದ. ನನ್ನ ಸಂಬಂಧ ನನ್ನ ರಾಯ ಹೋರಾಡ್ತಾನೆ, ನನ್ನ ಮಾನಸ ಪುತ್ರ ರಾಯನ ಕಿತ್ತೂರು ಸಂಸ್ಥಾನದ ನಂದಿ ಧ್ವಜವನ್ನು ಮಾತ್ರ ಹಾರಿಸ್ತಾನ ಅಂತ ಒಂದು ಆಶೆ ಚಿಗುರು ಹೊಡಿತೀವಿ. ಆ ಒಂದು ಆತ್ಮಸ್ಥೈರ್ಯವನ್ನ ತುಂಬುವಂತ ಆ ಚೆನ್ನಮ್ಮಾಜಿ ಮತ್ತು ಅವರ ಸೊಸೆಯಂದಿರಾದಂತ ವೀರಮ್ಮ ಮತ್ತು ಜಾನಕಿ ಅವರು ಗೃಹ ಬಂಧನದೊಳಗಿರ್ತಾರೆ. ಓಕೆ ಅವರನ್ನು ಭೇಟಿಯಾಗಿ ಅವ್ರಿಗೆಲ್ಲರಿಗೂ ರಾಯಣ್ಣ ಸ್ವಲ್ಪ ಧೈರ್ಯದ ಮಾತುಗಳನ್ನ ಹೇಳಿ ಅವರಿಗೆ ನಾವು ಎಲ್ಲರೂ ಕಿತ್ತೂರು ಸಂಸ್ಥಾನದ ಸೈನಿಕರು ಸೇರ್ಸೋದು ಪರವಾಗಿದ್ದೀವಿ, ಪರವಾಗಿ ಹೋರಾಟ ಮಾಡಾಕತ್ತೀವಿ ನಾವು, ಮತ್ತೆ ಕಿತ್ತೂರು ಸಂಸ್ಥಾನವನ್ನ ಪುನಃ ಕರ್ತೇವೆ, ದತ್ ಪುತ್ರ ಸವಾಯಿ ಮಲಸರ್ಜುನ ಮತ್ತೆ ರಾಜನಾಗಿ ಮಾಡ್ತೀವಿ ಅನ್ನುವಂತ ಒಂದು ಶಪಥವನ್ನ ಚೆನ್ನಮ್ಮಾಜಿ ಮುಂದೆ ಇಡ್ತಾನೆ. ಓಕೆ ಆ ಒಂದು ಅಭಯ ನೀಡಿದಾಗ ಚೆನ್ನಮ್ಮಾಜಿಗೂ ಒಂದು ಧೈರ್ಯ ಬರ್ತದೆ. ಓಕೆ ಸರ್, ಇವಾಗ ಕಿತ್ತೂರು ಚೆನ್ನಮ್ಮನ ಅವರು ಜಂಗಮ ವೇಷದಲ್ಲಿ ನೋಡಕ್ ಹೋಗ್ತಾರೆ. ಫಸ್ಟ್ನೇ ಸರಿ ಹೋದಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ಎರಡನೇ ಸರಿನ ಹೋದಾಗ ಅಲ್ಲಿ ಬ್ರಿಟಿಷರಿಗೆ ಗೊತ್ತಾದಾಗ ಚೆನ್ನಮ್ಮನಿಗೆ ಸಂಗೊಳ್ಳಿ ರಾಯಣ್ಣ ನಾವು ಅವನು ಸತ್ತೋದ ನಿನ್ನ ರಾಯ ಅದು ಏನ್ ಮಾಡ್ತಾರೆ ಅವರು, ಬ್ರಿಟಿಷರಿಗೆ ಗೊತ್ತಾಗಿರ್ತದೆ. ಗೊತ್ತಾದ ನಂತರ ಗೋಪಿ ವೇಷದೊಳಗೆ ಬರಾಕತ್ತಾನೋ, ಚೆನ್ನಮ್ಮಾಜಿ ಜೊತೆ ಚರ್ಚೆ ಮಾಡ್ತಾನೋ ಅಂತ ಮಾಹಿತಿ ತಿಳಿದ ನಂತರ ಅವರು ಸುಳ್ಳು ಸುದ್ದಿಯನ್ನು ಹೇಳ್ತಾರೆ. ರಾಯಣ್ಣ ನಿನ್ ಭೇಟಿ ಆಗಕ್ ಬಂದಿದ್ದ, ನಾವು ಹೋಗಕ್ ಬಂದ್ವಿ ಅಂತೇಳಿ ಜಂಗಮರ ಬಟ್ಟೆಯನ್ನು ರಕ್ತ ಸಿಕ್ತವಾದಂತ ಜಂಗಮರ ಬಟ್ಟೆಯನ್ನು ನೋಡಿದಾಗ ಚೆನ್ನಮ್ಮಾಜಿಗೆ ಒಂದು ಕೊನೆಯ ಆಸೆ ಅದು ಕಳಿಸಿಬಿತ್ತು ಅನ್ನುವಂತ ಒಂದು ವಯೋಸಹಜದಿಂದ ಅವರು ಹಸು ನಿಂತಾರೆ. ಅಂದ್ರೆ ಕೆಲವು ವಿಚಾರಗಳಲ್ಲಿ ಅವ್ರೇನ್ ಹೇಳ್ತಾರೆ ಅಂದ್ರೆ ಅವ್ರ ಉಂಗುರನ್ನ ಹಾಕೊಂಡಿದ್ದ ಹಳ್ಳಿಯಿಂದ ತಿಂದಿ ಸತ್ರು ಅಂತ ಇವ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆ. ಅದು ಏನಿದೆ ಅಂದ್ರೆ ಸರ್, ನಾವು ಜಾನಪದ ಹಾಡುಗಾರನ ಒಂದು ಕಟ್ಟುಕತೆ ಅದು ಕಟ್ಟುಕತೆ. ಓಕೆ, ಯಾಕಂದ್ರೆ ವಜ್ರ ಹಳ್ಳವನ್ನ ಕಲ್ಲಿನಿಂದ ಪುಡಿ ಮಾಡ್ಲಿಕ್ಕೆ ಬರುದಿಲ್ಲ ಒಳ್ಳೆ. ಓಕೆ, ಆಮೇಲೆ ವಜ್ರದ ಹಳ್ಳನ್ನ ವಜ್ರದ ಮಾಡ್ಬೇಕಾದ್ರೆ ನುಣುಪಾಗಿ ಮಾಡಿರ್ತಾರೆ. ಹೌದು, ಅದ್ರ ಮೇಲೆ ಏನೋ ಇದಿರುದಿಲ್ಲ. ಒಂದ್ ವೇಳೆ ನುಂಗಿದ್ರು ಸುಧಾ ಅದು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿದ್ರ ಬಹುಶಃ ನಾನು ಕೆಲವೊಂದಷ್ಟು ಇಂಟರ್ನೆಟ್ ಒಳಗ ಅಲ್ಲಿ ಇಲ್ಲಿ ಮಾಹಿತಿ ಸರ್ಚ್ ಮಾಡಿದಾಗ ಆ ಒಂದು ಅಮೆರಿಕದ ಒಂದು ನಾಯಿ ವಜ್ರದ ಹಳ್ಳನ್ನ ನುಂಗಿರ್ತಕ್ಕಂಥ ಘಟನೆಯನ್ನು ನಾನು ಇಂಟರ್ನೆಟ್ ನಲ್ಲಿ ಓದಿದೆ. ಆ ನಾಯಿ ಸಾಯ್ಲಿಲ್ಲ, ಅದು ಹೊಟ್ಟೆ ಉಬಾರಾಗಿ ಬೆಳಿಗ್ಗೆ ದಪ್ಪಾಗಿ ಬೆಳಿಗ್ಗೆ ಸಂಡಾಸದೊಳಗೆ ಅದು ಏನಾಗಿದೆ ಹೊರಗಡೆ